ಪಿತೃದೋಷ ಗುರುಜಿ ನಮ್ಮಲ್ಲಿ ಪೂಜಾರಿ ಹೇಳಿದ್ದಾರೆ, ಎಲ್ಲೋಗಿ ಮಾಡಿಸಿದ್ರು ಯಾಕೋ ಪರಿಹಾರ ಆಗ್ತಿಲ್ಲ, ನಮ್ಮಲ್ಲಿ ಏಳಿಗೆ ಆಗಕ್ಕಾಗ್ತಿಲ್ಲ. ಈ ಪಿತೃದೋಷ ಆಗಲಿ, ಈ ಕಾಳಸರ್ಪ ದೋಷ ಆಗಲಿ ಆ ಮನುಷ್ಯನ ಜೀವನನ ಏಳಿಗೆ ಆಗಕ್ಕೆ ಬಿಡಲ್ಲ. ಅಭಿವೃದ್ಧಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನೀವು ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಭಾಳ ವಿಭಿನ್ನವಾದ ಮಾಹಿತಿನ ತಂದಿದ್ದೀವಿ. ಅಂದರೆ ಇವಾಗ ಏನು ಸೀರೀಸ್ನ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಸ್ಟೋನ್ ಕೂಡ ಯಾವ ರೀತಿ ಪ್ರತಿಫಲವನ್ನು ಕೊಡುತ್ತೆ ಅಥವಾ ನಮ್ಮ ಜೀವನದಲ್ಲಿ ಯಾವ ರೀತಿ ಅದು ಏಳಿಗೆಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಮತ್ತು ಕೆಲವೊಂದಷ್ಟು ಸಮಸ್ಯೆಗಳಿಗೂ ಕೂಡ ಯಾವ ರೀತಿ ಪರಿಹಾರ ಮಾಡುತ್ತೆ ಇದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದೆ. ಸೊ ಇವತ್ತು ನಾನು ಮಾತಾಡೋದಾದರೆ ತುಂಬ ಜನ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ರಿ. ಅಂದರೆ ಪಿತೃದೋಷ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಪಿತೃದೋಷ ಗುರುಜಿ ನಮ್ಮಲ್ಲಿ ಪೂಜಾರಿ ಹೇಳಿದ್ದಾರೆ, ನಾವು ಮಾಡಿಸ್ಕೊಂಡ್ಬಂದ್ವಿ, ಎಲ್ಲೋಗಿ ಮಾಡಿಸಿದ್ರು ಯಾಕೋ ಪರಿಹಾರ ಆಗ್ತಿಲ್ಲ, ನಮ್ಮಲ್ಲಿ ಏಳಿಗೆ ಆಗಕ್ಕಾಗ್ತಿಲ್ಲ. ನೋಡಿ, ಈ ಪಿತೃದೋಷ ಆಗಲಿ, ಈ ಕಾಳಸರ್ಪ ದೋಷ ಆಗಲಿ ಆ ಮನುಷ್ಯನ ಜೀವನನ ಏಳಿಗೆ ಆಗಕ್ಕೆ ಬಿಡಲ್ಲ. ಸೊ ಅಥವಾ ನೀವು ಏನೇ ಮಾಡ್ತಿದ್ರು ಕೂಡ ಪ್ರತಿಯೊಂದರಲ್ಲೂ ಕೂಡ ತಡಂಗ್ಲಾಗ್ತಾ ಇರ್ತದೆ. ಸೊ ಹಾಗಾಗಿನೇ ಯಾವ ರೀತಿ ಈಸಿಯಾಗಿ ಆ ಬರೀ ಬ್ರೇಸ್ಲೆಟಲ್ಲಿ ಅದರಿಂದ ಪ್ರತಿಫಲ ಪಡ್ಕೊಬೋದು ಅಂತಂದರೆ, ನೋಡಿ ಒಂದು ಕಾಂಬಿನೇಷನ್ ಬ್ರೇಸ್ಲೆಟ್ ತೋರಿಸ್ತೀನಿ. ನೋಡಿ, ಈ ರೀತಿ ಯೆಲ್ಲೋ ಸಿಟ್ರಿನ್ ಸ್ಟೋನು ಮತ್ತು 7 ಚಕ್ರಗಳು. ಸೊ ಯಾವಾಗ ಈ 7 ಚಕ್ರ ವಿತ್ ಯೆಲ್ಲೋ ಸಿಟ್ರಿನ್ ಸ್ಟೋನಲ್ಲಿ ಕಾಂಬಿನೇಷನ್ ಧರಿಸಿದಾಗ ಇದನ್ನು ಪಿತೃದೋಷ ಬ್ರೇಸ್ಲೆಟ್ ಅಂತ ಕರಿತೀವಿ. ಸೊ ಯಾವುದೇ ರೀತಿ ಪಿತೃದೋಷ ಇದ್ರೂ ಕೂಡ ಅದರಿಂದ ತುಂಬ ಈಸಿಯಾಗಿ ನೀವು ಪಾರಾಗ್ಬೋದು. ಅಥವಾ ಯಾವುದೇ ದೋಷದಿಂದ ಕೂಡ ತುಂಬ ಈಸಿಯಾಗಿ ಹೊರಗಡೆ ಬರಬೇಕಾದ್ರೆ ಇದೊಂದು ಬ್ರೇಸ್ಲೆಟ್ನ ಧರಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಪಿತೃದೋಷ ಅನ್ನೋದು ಏನಿದೆಯಲ್ಲ, ಹೆಣ್ಮಕ್ಳಿಗೆ ಇರೋದಿಲ್ಲ. ಸೊ ಹಾಗಾಗಿ ಯಾವುದೇ ಹೆಣ್ಮಕ್ಳಾಗಿ ನನಗೆ ಪಿತೃದೋಷ ಇದೆ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ಪಿತೃಗಳ್ದೇನಿದ್ರು ಅವ್ರ ತವ್ರ ಮನೆಗೆ ಇಂದ ಹೊರಗಡೆ ಬಂದಿರ್ತಾರೆ. ಹಾಗಾಗಿ ಅವ್ರಿಗೆ ಪಿತೃಗಳ್ದು ಯಾವುದೋ ಶಾಪ ಬರೋಲ್ಲ. ಸೊ ಪಿತೃದೋಷ ಏನಿದ್ರು ಬರೀ ಗಂಡು ಮಕ್ಕಳಿಗೆ ಬರೋವಂಥದ್ದು. ಸೊ ಹಾಗಾಗಿ ಗಂಡು ಮಕ್ಕಳು ಯಾರು ಇದನ್ನು ಪೂಜೆ ಮಾಡಿದ್ದೀವಿ, ಅದು ಮಾಡಿದ್ದೀವಿ, ನಮ್ಗೆ ಏನು ಮಾಡಿದ್ರು ಅದರಿಂದ ಪರಿಹಾರ ಆಗ್ತಿಲ್ಲ ಅಂತ ಯಾರಿಗಾರು ಅನ್ನಿಸ್ತಿದ್ರೆ ಇದೊಂದು ಕೇವಲ ಬ್ರೇಸ್ಲೆಟ್ನ ಧರಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಅದ್ಭುತವಾದಂಥ ಶಕ್ತಿ ಬರ್ತದೆ. ಸೊ ಅದರಿಂದ ತುಂಬ ಈಸಿಯಾಗಿ ಪಾರಾಗ್ಬೋದು. ಆ ಪಾರಾದ ನಂತರ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ಆಗೋಕ್ಕೆ ಶುರುವಾಗುತ್ತೆ. ಅಥವಾ ನಿಮ್ಮ ಲೈಫಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಏಳಿಗೆ ಆಗೋಕ್ಕೆ ಅದ್ಭುತವಾಗಿ ಶಕ್ತಿನ ಕೊಡುತ್ತೆ ಇದು. ಸೊ ಏನೇನೋ ಮಾಡ್ತಾ ಇರ್ತೀವಿ ನಾವು, ಒಂದು ನಂಬಿಕೆಯಿಂದ ಈ ಬ್ರೇಸ್ಲೆಟ್ನ ಧರಿಸ್ಕೊಳ್ಳಿ. ಸೊ ನಾನು ಯಾವಾಗಲೂ ಒಂದೊಂದು ಹೇಳ್ತಾನೆ ಇರ್ತೀನಿ ನಿಮಗೆ, ಏನೇ ಮಾಡಿದ್ರೂ ಕೂಡ ಅರ್ಮನ್ಸಲ್ಲಿ ಮಾಡಬೇಡಿ, ಅಪನಂಬಿಕೆಯಿಂದ ಮಾಡಬೇಡಿ. 100% ನಂಬಿಕೆಯಿಂದ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಅದು ಪ್ರತಿಫಲ ಕೊಡುತ್ತೆ. ಎಲ್ಲ ರೀತಿಯಿಂದಲೂ ಕೂಡ ನಿಮ್ಗೆ ಆ ಶಕ್ತಿನ ತುಂಬಿಸುತ್ತೆ. ಸೊ ನೀವು ಯಾವಾಗ ಡೌಟ್ ಬೀಳ್ತೀರಾ, ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳು ಡಿಲೇ ಆಗ್ತದೆ, ಮೊದಲೇ ದೋಷ ಇದೆ, ಅದರಲ್ಲೂ ಒಂದು ಡೌಟ್ಫುಲ್ ನೆಗೆಟಿವ್ ಎನರ್ಜಿ ಇದೆ. ಸೊ ಆಗ ಏನಾಗುತ್ತೆ, ಕೆಲಸ ಇನ್ನೂ ಹಾಳಾಗುತ್ತೆ. ಹಾಗಾಗಿ ಒಂದು ನಂಬಿಕೆ ಇಟ್ಕೊಳ್ಳಿ, ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಆ ಪ್ರತಿಫಲನ ಆ ಬ್ರೇಸ್ಲೆಟ್ನ ಧರಿಸ್ಕೊಳ್ಳಿ. ಅದರಿಂದ ಈಸಿಯಾಗಿ ಆ ದೋಷದಿಂದ ಪಾರಾಗಿ ನಿಮ್ಮ ಏನೇ ಕೆಲಸ ಇದ್ರೂ ಕೂಡ ತುಂಬ ಹೂವಿನ ಸರ ಎತ್ತದಂಗೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ವಿಶೇಷವಾಗಿ ಯಾರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು, ಅಥವಾ ಯಾರು ನಿಮಗೆ ಗೊತ್ತಿರೋರು ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅಂಥವ್ರು ಕೂಡ ಇದನ್ನು ಬ್ರೇಸ್ಲೆಟ್ನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.